ಹರೀಶ್ ತಿಮ್ಮಪ್ಪಯ್ಯನಹಳ್ಳಿ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೊಡ್ಡ ರಥೋತ್ಸವ ದಿನಾಂಕ 6-3-2026 ಜರುಗಲಿದೆ. ನಾಯಕನಹಟ್ಟಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಪವಾಡಗೈದ 3 ಮಠಗಳಿವೆ. ಅವುಗಳು ಇಂತಿವೆ: ಒಳಮಠ, ಹೊರಮಠ ಹಾಗೂ ಏಕಾಂತೇಶ್ವರ ಮಠ. ಒಳಮಠ ಊರ ಮಧ್ಯದಲ್ಲಿರುವ ಮಠವೇ ಒಳಮಠ. ಊರ ಒಳಗೆ ಈ ಮಠವಿರುವುದರಿಂದ ಇಳಮಠವೆಂದು ಕರೆಯುವ ವಾಡಿಕೆ. ಈ ಮಠಕ್ಕೆ ಹಿರೇಮಠ, ದರ್ಬಾರ್ ಮಠವೆಂತಲೂ ಕರೆಯಲಾಗುತ್ತಿದೆ. ಶ್ರೀಗಳ ಜೀವಂತ ಕಾಲದಲ್ಲಿ ಈ ಮಠದಲ್ಲಿಯೇ ಇದ್ದು ರಾಜ ಮಹಾರಾಜರಿಗೆ ಭಕ್ತಾದಿಗಳಿಗೆ ದರ್ಶನ ನೀಡುವುದಲ್ಲದೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದರು. ಅವುಗಳಿಗೆ ಪರಿಹಾರವನ್ನು ಸೂಚಿಸುತ್ತಿದ್ದರು, ಆಶೀರ್ವದಿಸುತ್ತಿದ್ದರು. ಹೀಗಾಗಿ ಈ ಮಠವನ್ನು ದರ್ಬಾರ್ ಮಠವೆಂದು ಕರೆಯುವ ವಾಡಿಕೆಯಿದೆ. ಶ್ರೀಗಳು ನಾಯಕನಹಟ್ಟಿಗೆ ಬರುವ ಪೂರ್ವದಲ್ಲಿ ಈ ಮಠವು ಗ್ರಾಮ ದೇವತೆಯಾದ ಮಾರಮ್ಮನ ಗುಡಿಯಾಗಿದ್ದು, ಪಣಿಯಪ್ಪನೊಂದಿಗೆ ಶ್ರೀಗಳು ನಾಯಕನಹಟ್ಟಿಗೆ ಬಂದಾಗ ಮಾರಮ್ಮನ ಜಾತ್ರೆ ಬಲು ಅದ್ಧೂರಿಯಿಂದ ನಡೆದಿತ್ತಂತೆ. ಶ್ರೀಗಳು ಪಣಿಯಪ್ಪನ ಮನೆಯಲ್ಲಿ ಶಿವಪೂಜೆ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ವಿಶ್ರಾಂತಿಗಾಗಿ ಮಾರಮ್ಮನ ಗುಡಿಗೆ ಬರಲು ಮಾರಮ್ಮಳ ದರ್ಶನ ಪಡೆದು ಶ್ರೀಗಳು ವಿಶ್ರಾಂತಿಗಾಗಿ ಗುಡಿಯಲ್ಲಿ ಮಲಗಲು ಸ್ಥಳಾವಕಾಶ ಕೋರಲು ಮಾರಮ್ಮ ಅದಕ್ಕೆ ಒಪ್ಪದಿದ್ದಾಗ ಶ್ರೀಗಳು ಕೊನೆಗೆ ತಮ್ಮ ಕೈಯಲ್ಲಿರುವ ಬೆತ್ತ ಜೋಳಿಗೆ ಇಡುವುದಕ್ಕಾದರೂ ಸ್ಥಳಾವಕಾಶ ಮಾಡಿಕೊಡುವಂತೆ ಕೋರಿದಾಗ ಮಾರಮ್ಮ ಅವರ ಕೋರಿಕೆಯನ್ನು ಮನ್ನಿಸಿ ಬೆತ್ತ ಜೋಳಿಗೆಯನ್ನು ಗುಡಿಯಲ್ಲಿಟ್ಟು ಗುಡಿಯ ಹೊರಗಡೆಯ ಕಟ್ಟೆಯ ಮೇಲೆ ವಿಶ್ರಾಂತಿ ಪಡೆದುಕೊಳ್ಳಬಹುದೆಂದಾಗ ಶ್ರೀಗಳು ಗುಡಿಯಿಂದ ಹೊರ ನಡೆದು ಗುಡಿಯ ಕಟ್ಟೆಯ ಮೇಲೆ ವಿಶ್ರಾಂತಿ ಪಡೆಯತೊಡಗಿದರು. ನೋಡುತ್ತಿದ್ದಂತೆ ಬೆತ್ತ ಜೋಳಿಗೆಗಳು ಮಾರಮ್ಮನಿದ್ದ ದೇವಾಲಯದ ಒಳಗೆ ಎಲ್ಲಿ ನೋಡಿದರಲ್ಲಿ ಬೆತ್ತ ಜೋಳಿಗೆ ತುಂಬಿಕೊಂಡಿದ್ದವು. ಬೆಳಗಿನ ಜಾವ ಪ್ರಾತಃ ಸಮಯ ವಿಶ್ರಾಂತಿಯಿಂದೆದ್ದ ಶ್ರೀಗಳು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಂಡು ಬಂದು ಗುಡಿಯಲ್ಲಿಟ್ಟಿದ್ದ ಬೆತ್ತ ಜೋಳಿಗೆಯನ್ನು ತೆಗೆದುಕೊಳ್ಳಲು ಹೋದರು. ಮಾರಮ್ಮ ಗರ್ಭಗುಡಿಯ ಹೆಬ್ಬಾಗಿಲಿನಲ್ಲಿ ಬೆತ್ತ ಜೋಳಿಗೆಯಿಂದಾಗಿ ಸ್ಥಳವಿಲ್ಲದೆ ನಿಂತಿದ್ದಾಳೆ. ಶ್ರೀಗಳು ಏನಮ್ಮ ಮಂದಿರದ ತುಂಬೆಲ್ಲ ಜೋಳಿಗೆ ಬೆತ್ತವೇ ತುಂಬಿವೆಯಲ್ಲ ಎನ್ನಲು ಮಾರಮ್ಮ ತನ್ನಲ್ಲಿದ್ದ ತಾಮಸ ಪ್ರವೃತ್ತಿಯನ್ನು ತೊರೆದು, ಶ್ರೀಗಳು ತಾವು ಪವಾಡ ಪುರುಷರು, ಮಹಾತ್ಮರು, ತಪಸ್ವಿಗಳು ಇರುವಲ್ಲಿ ಈ ಮಂದಿರದ ಋಣ ಹಿಂದಿಗೆ ತೀರಿತು. ನಾನಿನ್ನು ವಡ್ಡನಹಳ್ಳಿಗೆ ತೆರಳಿ ನೆಲೆಸುವೆ. ಸುಮಾರು ವರ್ಷಗಳಿಗೊಮ್ಮೆ ನನ್ನ 12 ಜನ ಅನುಯಾಯಿ ದೇವತೆಗಳೊಂದಿಗೆ ಬಂದು ತಮ್ಮ ದರ್ಶನ ಭಾಗ್ಯ ಪಡೆಯುತ್ತೇನೆ ಎಂದು ಹೇಳಿ ಶ್ರೀಗಳ ಆಶೀರ್ವಾದ ಪಡೆದು ಮಾರಮ್ಮ ಹೋದಳು ಎಂದು ಪ್ರತೀತಿಯನ್ನು ಇಂದಿಗೂ ಕೇಳುತ್ತೇವೆ. ಈ ಮಠವು ಈ ಕ್ಷೇತ್ರದ ಕೇಂದ್ರ ಬಿಂದುವಾಗಿದೆ. ಈ ಕ್ಷೇತ್ರದ ಆರಾಧ್ಯ ದೈವವಾದ ದಿವ್ಯ ಶಿವಲಿಂಗ ಈ ಮಠದಲ್ಲಿಯೇ ಇದೆ. ಸ್ಥಳೀಯ ಸಂಪ್ರದಾಯ ಪದ್ಧತಿಗಳಂತೆ ಅದ್ದೂರಿಯಾದ ದೈನಂದಿನ ಪೂಜಾ ಕಾರ್ಯಗಳು ನಡೆಯುತ್ತವೆ. ಈ ಸ್ಥಳದಿಂದಲೇ ಈ ಸ್ವಾಮಿಯ ಉತ್ಸವ ಮೂರ್ತಿ ಹೊರಡುತ್ತದೆ. ಪ್ರತಿ ಸೋಮವಾರ ಸಾಯಂಕಾಲ ವಾರೋತ್ಸವ ನಡೆಯುತ್ತದೆ. ಸಕಲ ಬಿರುದಾವಳಿಗಳೊಂದಿಗೆ ಶ್ರೀ ಸ್ವಾಮಿಯವರ ಜೀವೈಕ್ಯ ಸಮಾಧಿಯಾದ ಹೊರಮಠಕ್ಕೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಶ್ರಾವಣ ನವರಾತ್ರಿ, ಕಾರ್ತಿಕ ಮಾಸ, ಫಾಲ್ಗುಣ, ಧನುರ್ಮಾಸದಲ್ಲಿ ವಿಶೇಷ ಉತ್ಸವಾದಿಗಳು, ಪೂಜೆಗಳು ಸಂಪ್ರದಾಯಬದ್ಧವಾಗಿ ನಡೆಯುತ್ತದೆ. ಮಠದ ಗರ್ಭಗುಡಿಯ ಮುಖಭಾಗದಲ್ಲಿಯ ಪ್ರಾಕಾರದಲ್ಲಿ 18 ಶಿಲಾ ಕಂಬಗಳಿದ್ದು ಪ್ರತಿಯೊಂದು ಕಂಬಗಳಲ್ಲಿ ವಿಶೇಷವಾದ ಶಿಲ್ಪ, ಕಲಾ ಕೆತ್ತನೆಯ ಕೆಲಸವಡಗಿದೆ. ಅವುಗಳಲ್ಲಿ ವಿಷ್ಣು ಅವತಾರ, ಶಿವ ಪಾರ್ವತಿ ಭರತನಾಟ್ಯ ಮಾಡುವ ದೃಶ್ಯಗಳನ್ನು ಸುಂದರವಾಗಿ ಬಿಡಿಸಲಾಗಿದೆ. ಈ ಕಂಬವೊಂದರಲ್ಲಿಯ ತುಂಬಾ ಆಕರ್ಷಣೀಯವಾಗಿದೆ. ಹಲ್ಲು ಚಿತ್ರವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಿದರೂ ಕಾಣುವ ಚಿತ್ರದ ಒಂದೇ ಆಗಿದೆ. ಮಧ್ಯಮಂಟಪಕ್ಕೆ ಬಂದಾಗ ನವನಾಡಿ ಕುಂಜರ ಎಂದು ಕರೆಯಲ್ಪಡುವ ಕಂಬವೊಂದರಲ್ಲಿಯ ಚಿತ್ರ ಒಂದೇ ಆನೆಯ ಗರ್ಭದಲ್ಲಿ 9 ನಾರಿಯರ ಆನೆ ಚಿತ್ರ. ಆ ಆನೆಯ ಮೇಲೆ ಮನ್ಮಥನ ಆರೋಹಣ ಮಾಡಿದ ಚಿತ್ರಕ್ಕೆ ಗಜಗರ್ಭ ಎಂತಲೂ ಕರೆಯುವ ವಾಡಿಕೆ ಇದೆ. ಈ ಚಿತ್ರದ ಬಗ್ಗೆ ಪ್ರತಿಯೊಂದು ಈಗಲೂ ಚಾಲ್ತಿಯಲ್ಲಿದೆ. ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಹೆರಿಗೆ ವಿಳಂಬವಾದಾಗ ಈ ನವನಾರಿ ಕಂಬಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಹೆರಿಗೆ ಬೇಗನೆ ಸರಳವಾಗಿ ಆಗುತ್ತದೆ ಎಂಬ ನಂಬಿಕೆ ಇದ್ದು ಈಗಲೂ ಗರ್ಭಿಣಿ ಸ್ತ್ರೀಯರನ್ನು ಹೆಚ್ಚಾಗಿ ಆಕರ್ಷಿಸುತ್ತದೆ. ಮಧ್ಯಮಂಟಪದಲ್ಲಿ ನಿಂತ ಮೇಲೆ ಮುಖ ಮಾಡಿ ಮಧ್ಯದ ಮೇಲ್ಛಾವಣಿಯನ್ನು ನೋಡಿದಾಗ ಶಿಲ್ಪಕಲಾ ಚಾತುರ್ಯದ ಸಂಗಮವೇ ಆಗಿರುವ ಭೂಮಿಗೆ ಮಾಡಿಕೊಂಡು ಬಾಳಿಯ ಮುಖವನ್ನು ಹೊರಚಾಚಿದಂತಿರುವ ಭುವನೇಶ್ವರಿ ಕಮಲ ಶಿಲ್ಪಕಲಾ ಚಾತುರ್ಯದ ಪರಾಕಾಷ್ಠೆಯನ್ನು ತಲುಪಿದೆ. ಕಮಲವು 5 ಸುತ್ತುಳ ದಳಗಳನ್ನು ಹೊಂದಿದ್ದು ಪ್ರತಿಯೊಂದು ಸುತ್ತಿನಲ್ಲಿ ಮನಮೋಹಕವಾಗಿರುವ ಪೌರಾಣಿಕ ಹಿನ್ನೆಲೆಯ ಸನ್ನಿವೇಶಗಳನ್ನು ಸುಂದರವಾಗಿ ಬಿಡಿಸಲಾಗಿದೆ. ಅವು ಶಿವನ ಅವತಾರ, ಗಿರಿಜಾ ಕಲ್ಯಾಣ, ತ್ರಿಪುರ ಸಂಹಾರ ಹಾಗೂ ವೈವಿಧ್ಯಮಯವಾದ ಸನ್ನಿವೇಶಗಳ ಚಿತ್ರಣಗಳಾಗಿವೆ. ಈ ಒಳಮಠದ ಪ್ರಾಕಾರದ ರಾಜಗೋಪುರವು ಇಟ್ಟಿಗೆ ಗಾರೆಯಿಂದ ಕಟ್ಟಲಾಗಿದ್ದು ಹೊರಗೋಡೆಗಳ ಮೇಲಿರುವ ಗಾರೆ ಶಿಲ್ಪಗಳಲ್ಲಿ ಯುರೋಪಿಯನ್ನರ ಗಾರೆ ಶಿಲ್ಪವು ಮನಮೋಹಕವಾಗಿ
ಆಗಿದೆ. ಈ ಶಿಲ್ಪದ ಸನ್ನಿವೇಶವೊಂದರಲ್ಲಿ ಒಬ್ಬ ಫ್ರೆಂಚ್ ಅಧಿಕಾರಿಯನ್ನು ಮತ್ತು ಅವನ ಕುಟುಂಬದವರನ್ನು ದೇಶೀಯವರು ಸ್ವಾಗತಿಸುತ್ತಿರುವ ಚಿತ್ರವಿದ್ದಂತಿದೆ. ಏಕೆಂದರೆ ಅವರು ಧರಿಸುವ ಉಡುಪು, ಸೊಂಟದಲ್ಲಿರುವ ಕಿರುಗತ್ತಿ ಮುಂತಾದವು ಫ್ರೆಂಚರು 18ನೇ ಶತಮಾನದಲ್ಲಿ ಧರಿಸುತ್ತಿದ್ದ ಉಡುಪುಗಳನ್ನು ಹೋಲುತ್ತವೆ. ಅವರ ಪರಿವಾರದವರು ಮನೆಯಲ್ಲಿ ಕುಳಿತಿದ್ದು ಮನೆಯನ್ನು ಸ್ಥಳೀಯರು ಹೊತ್ತಿರುವ ದೃಶ್ಯ, ಮಗು ಹಾಗೂ ಮನೆಯಿಂದ ಹೊರಗೆ ನೋಡುತ್ತಿರುವ ದೃಶ್ಯ, ಅದು ಧರಿಸಿರುವ ಯುರೋಪಿಯನ್ ಹ್ಯಾಟ್, ಅದರೊಂದಿಗೆ ನಮ್ಮ ಅಂದಿನ ದೇಶೀಯರ ಉಡುಪಿನ ವಿವರ ಮುಂತಾದವುಗಳನ್ನು ತಿಳಿಯಲು ಸಹಕಾರಿಯಾಗುವಂತಿದೆ. ಈ ಚಿತ್ರಗಳಲ್ಲದೆ ನಮ್ಮ ಪೌರಾಣಿಕ ಸನ್ನಿವೇಶಗಳನ್ನು ತಿಳಿಸುವಂತೆ ಮಹಿಷಾಮರ್ದಿನಿ, ವಿಷ್ಣು ಅವತಾರ, ಉಗ್ರ ನರಸಿಂಹ, ಸೀತಾರಾಮಾಂಜನೇಯ, ಗಣೇಶ, ಆಂಜನೇಯ ಹಾಗೂ ಯುದ್ಧದ ಸನ್ನಿವೇಶಗಳು ಅಷ್ಟೇ ಮೋಹಕವಾಗಿದೆ. ರಾಜಗೋಪುರದ ಹೊರ ಮತ್ತು ಒಳಗೋಡೆಗಳಲ್ಲಿ ಯುರೋಪಿಯನ್ನರ ಗಾರಿಯ ಉಬ್ಬು ಶಿಲ್ಪಗಳನ್ನು ಕರ್ನಾಟಕದ ಬೇರೆ ದೇವಾಲಯಗಳಲ್ಲಿ ಕಾಣುವುದು ಅಪರೂಪ. ಹೊರಮಠ ಊರ ಹೊರಗಿರುವ ಮಠಕ್ಕೆ ಹೊರಮಠವೆಂದು ಕರೆಯುವ ವಾಡಿಕೆ. ಚಿಕ್ಕಕೆರೆ ಪಕ್ಕದಲ್ಲಿರುವ ಹೊರಮಠ ಶ್ರೀಗಳು ಜೀವೈಕ್ಯ ಸಮಾಧಿ ಹೊಂದಿರುವ ಸ್ಥಳವಾಗಿದೆ. ಸಮಾಧಿಯ ಮೇಲೆ ನಿರ್ಮಿತವಾದ ಅರ್ಧಗೋಳಾಕಾರದ ಇಂಡೋ ಇಸ್ಲಾಮಿಕ್ ಶೈಲಿಯ ಗುಮ್ಮಟ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂದೇಶ ಸಾರುವ ಸಂಕೇತವಾಗಿದೆ. ಈ ಗುಮ್ಮಟವು ಕ್ರಿಸ್ತಶಕ 18ನೇ ಶತಮಾನದಲ್ಲಿ ನಿರ್ಮಿಸಲಾದದ್ದು ಎಂಬ ಅಭಿಪ್ರಾಯವಾಗಿದೆ. ಚಿಕ್ಕಕೆರೆಯ ಮೇಲಿಂದ ಹೊರಮಠದ ಪ್ರವೇಶದ ದ್ವಾರ ಕಮಾನಿನಲ್ಲಿ ಹಾಯ್ದ ಮೆಟ್ಟಿಲುಗಳನ್ನು ಇಳಿದು ಬೃಂದಾವನ ಶೈಲಿಯ ಮಾರ್ಗದಲ್ಲಿ ಹಾಯ್ದು ಹೊರಮಠದ ಒಳಗೆ ಪ್ರವೇಶ ಮಾಡುವ ಸಲುವಾಗಿ ಕ್ರಿಸ್ತಶಕ 2000ರಿಂದ ನಿರ್ಮಿಸಿದ ದಾರಿ ತುಂಬ ಆಕರ್ಷಣೀಯವಾಗಿದ್ದು ಭಕ್ತಾದಿಗಳಿಗೆ ಮುದವನ್ನು ನೀಡುತ್ತಿದೆ. ಹೊರಮಠದ ವಿಶಾಲವಾದ ಆವರಣದಲ್ಲಿ ಗಿಡ ಮರಗಳಿಂದ ಕಂಗೊಳಿಸುತ್ತದೆ. ಒಳಮಠದಲ್ಲಿ ನಡೆಯುವಂಥ ಸಂಪ್ರದಾಯ ಬದ್ಧವಾಗಿ ಪೂಜೆ ಕಾರ್ಯಗಳು ನಡೆಯುತ್ತವೆ. ಒಳಮಠದಿಂದ ಶ್ರೀಸ್ವಾಮಿ ಪಲ್ಲಕ್ಕಿ ಉತ್ಸವ ಪ್ರತಿ ವಾರ ಸೋಮವಾರ ಸಾಯಂಕಾಲ ಇಲ್ಲಿಗೆ ಬರುತ್ತದೆ. ವಿಶೇಷ ಉತ್ಸವವಾದಿ ಕಾಲದಲ್ಲಿಯೂ ಇಲ್ಲಿಯವರೆಗೂ ಶ್ರೀ ಸ್ವಾಮಿ ಉತ್ಸವ ಸಕಲ ಬಿರುದಾವಳಿಗಳೊಂದಿಗೆ ಬಂದು ಹೋಗುತ್ತದೆ. ಏಕಾಂತ ಸ್ವಾಮಿ ಮಠ ಒಳಮಠದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಚಳ್ಳಕೆರೆಗೆ ಹೋಗುವ ಮಾರ್ಗದಲ್ಲಿರುವ ಮಠವೇ ಏಕಾಂತ ಸ್ವಾಮಿಯ ಮಠ. ಇಲ್ಲಿ ಶ್ರೀಗಳು ಅನುಷ್ಠಾನ ಕೈದ ಸ್ಥಳವಾಗಿದೆ. ಇಲ್ಲಿರುವ ಸುಸಜ್ಜಿತ ಸುಂದರವಾದ ಗುಹೆಯು ಶ್ರೀಗಳ ಏಕಾಂತ ವಾಸಸ್ಥಳವಾಗಿತ್ತೆಂಬ ಪ್ರತೀತಿ. ಈ ಮಠದ ಸುತ್ತಲಿನ ಶಾಂತ ಸ್ಥಳ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಉತ್ಸವಗಳ ರಾಜನೆಂದೇ ಕರೆಯಲ್ಪಡುವ ದೊಡ್ಡ ರಥೋತ್ಸವ ಫಾಲ್ಗುಣ ಮಾಸದ ಚಿತ್ತ ನಕ್ಷತ್ರದ ಮಧ್ಯಾಹ್ನ 3 ಗಂಟೆಯಿಂದ ಅದ್ಧೂರಿಯಾಗಿ ಜರುಗುತ್ತದೆ. ಅಂದು ಪ್ರಾತಃ ಕಾಲ 9 ಗಂಟೆಯಿಂದ ವೃಷಭ ವಾಹನ ಯುಕ್ತ ಚಿಕ್ಕ ರಥೋತ್ಸವ ನಡೆಯುತ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ದೊಡ್ಡ ರಥೋತ್ಸವಕ್ಕೆ ಸಿದ್ಧತೆಗಳು ನಡೆಯುತ್ತವೆ. ಫಣಿಯಪ್ಪನ ವಂಶಸ್ಥರ ಪೂಜಾರಿಗಳ ಬಲಿ ಅನ್ನವನ್ನು ಹೊತ್ತು ಗೊಂಜಕಾರರು ಅಲಂಕೃತಗೊಂಡ ಪಲ್ಲಕ್ಕಿಯೊಂದಿಗೆ ಮಂಗಳವಾದ್ಯ, ನಂದಿಕೋಲು, ಆಯಗಾರರ ದಂಡಿನೊಂದಿಗೆ ಭಕ್ತರು ಹಿಂದೂ ತೇರಿನ ಬಳಿ ಮಡಿಯಲ್ಲಿ ಬರುತ್ತದೆ. ಬಾಬುದಾರರಾದ ತಳವಾರ ನಾಯಕ, ದಲಿತರು, ಜೋಗಿಹಟ್ಟಿಯವರು ದೈವದವರ ಹೆಸರಿನಲ್ಲಿ 5 ನಿಟ್ಟಿನಲ್ಲಿ 5 ಗಾಲಿಗಳಿಗೆ ಬಲಿ ಅನ್ನ ಹಾಕಿದ ನಂತರ ಶಾಸ್ತ್ರೋಕ್ತವಾಗಿ ಪೂಜೆ, ಪುಣ್ಯಸ್ನಾನ ಶಾಸ್ತ್ರಗಳಿಂದ ಮೊದಲು ಕುಪ್ಪಿನಕೆರೆ ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ಶ್ರೀ ತಿಪ್ಪೇಸ್ವಾಮಿಗೆ ಮಹಾಮಂಗಳಾರತಿ ಸಲ್ಲಿಸಿ ಬಾವುಟ ಹರಾಜು ಮಾಡಲಾಗುವುದು. ತದನಂತರ ಮೆಣೆ ಕೊಡುವ ಭಕ್ತರಾದ ಮನ್ನೆಕೋಟೆ ತಳುಕು ದೈವದವರಾದ ಹೆಸರು ಕೂಗಿ ಕರೆದು ಮೀಣೆಗೆ ಕೈ ಹಾಕುತ್ತಿದ್ದಂತೆ ಸುಮಾರು 80 ಟನ್ ತೂಕದ 80 ಅಡಿ ಎತ್ತರದ 5 ಗಾಲಿಗಳು 9 ಮಜಲಿನ ದೊಡ್ಡದಾದ ಸಾಂಪ್ರದಾಯಿಕ ಅಲಂಕಾರದ ಮನಮೋಹಕವಾದ ರಥ ಭಕ್ತ ಸಾಗರದಲ್ಲಿ ಶ್ರೀ ತಿಪ್ಪೇರುದ್ರ ಸ್ವಾಮಿಗೆ ಜಯವಾಗಲಿ ಎಂಬ ಕೂಗು ಮುಗಿಲು ಮುಟ್ಟುತ್ತಲೇ ಬೃಹತ್ ರಥದ ಮುಂದೆ ಚಲಿಸುತ್ತದೆ. ತೇರು ಹರಿಯುವಾಗ ತೂರುವ ಬಾಳೆಹಣ್ಣು, ಅಕ್ಕಿಯ ಹಾರಾಟವನ್ನು ನೆನಪಿಸುತ್ತವೆ. ಆ ಸಮಯದಲ್ಲಿ ತೇರು ಬೀದಿ, ತೇರು ಹರಿಯುವ ಅಕ್ಕಪಕ್ಕದಲ್ಲಿ ಕಾಣುವ ಜನಸಾಗರ ವರ್ಣಿಸಲಸದಳ. ಅವರನ್ನ ನೋಡಿಯೇ ಚಕಿತರಾಗಬೇಕು. ತೇರಿನ ಹಿಂದೆ ತೂರಿದ ಚೂರು ಬೆಲ್ಲ, ಕೊಳ್ಳುವ ಮೆಣಸಿನಕಾಳು, ಆಯ್ದ ಭಕ್ತರ ದಂಡು ಭಕ್ತಿಯ ಪರಾಕಾಷ್ಠೆಯ ಪ್ರತೀಕವಾಗಿರುತ್ತದೆ. ಪಾದಗಟ್ಟೆಯವರೆಗೆ ಚಲಿಸಿ ರಥ ನಿಲ್ಲುತ್ತದೆ. ಪಾದಗಟ್ಟೆಗೆ ಹಾಗೂ ಗೋಪಾಲಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಹಿಮ್ಮುಖವಾದ ಉತ್ಸವ ಮೂರ್ತಿಯೊಂದಿಗೆ ತೇರು ಸ್ವಸ್ಥಾನಕ್ಕೆ ತಲುಪುವುದು ಸಂಜೆ 5 ಗಂಟೆಯ ನಂತರ. ಅಲ್ಲಿಂದ ಉತ್ಸವ ಮೂರ್ತಿಯನ್ನು ಹೊತ್ತ ಪಲ್ಲಕ್ಕಿ ಒಳಮಠವನ್ನ ಸೇರುತ್ತದೆ. ರಥೋತ್ಸವದ ವಿಧಿವಿಧಾನಗಳಿಗೆ ತೆರೆ ಬೀಳುತ್ತದೆ. ರಥೋತ್ಸವದ ಮರುದಿನ ರಾತ್ರಿ ವಸಂತೋತ್ಸವ ಮಡಿವಾಳರು ಮತ್ತು ಬಸವಿಯರ
ಹಿರಿಯರ ಓಕಳಿಯಾಟದ ಮನೋಹರ ದೃಶ್ಯ ಅಲಂಕೃತ ಪಲ್ಲಕ್ಕಿಯಲ್ಲಿ ಉತ್ಸವ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಪಾದಗಟ್ಟೆಗೆ ಬಂದು ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಮರುದಿನ ಪ್ರಾತಃ ಕಾಲ ಹೊರಮಠಕ್ಕೆ ಬಂದು ಪೂಜೆ ಸಲ್ಲಿಸಿ ಓಕಳಿಯಾಟದೊಂದಿಗೆ ಒಳಮಠ ಸೇರುವ ಈ ವಸಂತೋತ್ಸವ ದೊಡ್ಡ ರಥೋತ್ಸವ ಹಾಗೂ ಜಾತ್ರಾ ವಿಧಿಗಳಿಗೆ ಮಂಗಳವಾಡುತ್ತದೆ. ಮರಿಪರೀಕ್ಷೆ ಜಾತ್ರೆಯಾದ ಅಂದರೆ ದೊಡ್ಡ ರಥೋತ್ಸವ ನಡೆದ ಮುಂದಿನ ಸೋಮವಾರ ಮರಿಪರೀಕ್ಷೆ ನಡೆಯುತ್ತದೆ. ಜಾತ್ರೆಗೆ ಬರಲಾಗದವರು ಮರಿಪರೀಕ್ಷೆಗಾದರೂ ಬಂದು ಹೋಗುವ ವಾಡಿಕೆ ಇದೆ. ಹೀಗೆ ಈ ಕ್ಷೇತ್ರದಲ್ಲಿ ಒಂದಿಲ್ಲೊಂದು ಕಾರ್ಯಕ್ರಮಗಳು ವರ್ಷವಿಡೀ ನಡೆಯುತ್ತದೆ. ನಾಯಕನಹಟ್ಟಿ ದೇವಸ್ಥಾನದಲ್ಲಿ ಆಚರಣೆಯಲ್ಲಿರುವ ಒಂದು ವಿಶಿಷ್ಟವಾದ ಪದ್ಧತಿ ಎಂದರೆ ಒಣ ತೆಂಗಿನಕಾಯಿ ಕೊಬ್ಬರಿ ಸುಟ್ಟು ಅದರ ಒಂದು ಭಾಗವನ್ನು ಪ್ರಸಾದವಾಗಿ ಸೇವಿಸುವುದು. ಪವಿತ್ರ ನೈವೇದ್ಯ ಸುಟ್ಟ ತೆಂಗಿನಕಾಯಿಯನ್ನ ಗುರು ತಿಪ್ಪೇರುದ್ರಸ್ವಾಮಿಯವರು ಇಷ್ಟಪಡುವುದೇ ಈ ಪದ್ಧತಿಯ ಕಾರಣವಾಗಿದೆ. ಶತಶತಮಾನಗಳಿಂದ ಹಳೆಯ ಪದ್ಧತಿಯ ಇಂದಿನ ಉದ್ದೇಶ ಮತ್ತು ಕಾರಣಗಳು ಮರೆತು ಹೋಗಿವೆ ಮತ್ತು ಇಂದು ಭಕ್ತರು ದೇವಾಲಯದ ಹೊರಗೆ ಬೆಂಕಿಯ ಮೇಲೆ ಪ್ರಸಾದವಾಗಿ ಸುಡುತ್ತಾರೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಪವಾಡಗಳು. ಪವಾಡ ಎಂಬ ಶಬ್ದದ ವಿಚಾರವನ್ನು ಅವಲೋಕಿಸಿದಾಗ ಮಹಿಮೆ, ಲೀಲೆ ಎಂಬ ಪದಗಳನ್ನು ಬಳಕೆ ಮಾಡುವುದನ್ನು ಕಾಣುತ್ತೇವೆ. ಈ ಪವಾಡಗಳು ಇಂದ್ರಿಯಾನುಭವಗಳಿಗೆ ಮಾತ್ರ ಗೋಚರವಾಗುವಂಥವು, ಆದರೆ ಆಧುನಿಕ ವಿಜ್ಞಾನದ ವಿವೇಚನೆಗೆ ನಿಲುಕಲಾರವು. ದೈವ ಪುರುಷರು ನಿರ್ಮಲ ಮನಸ್ಸಿನವರು ಮಾತ್ರ ಎಂದೆಂದಿಗೂ ಜಗತ್ತನ್ನರಿಸುವ ಇಂದ್ರಿಯಗಳಾಗಿವೆ. ಅಗೋಚರವಾಗದ ಪರಬ್ರಹ್ಮನನ್ನ ಅರಿಯಲು ಸಾಧ್ಯ ಯಾವುದು? ಅಗೋಚರ ಬಾಂಧವ್ಯ ಶಕ್ತಿ ಪವಾಡಗಳನ್ನು ಸೃಜಿಸಿ ಅನುಭವ ವೇದ್ಯವಾಗುವಂತೆ ಮಾಡಬಲ್ಲದು. ನಮ್ಮ ಮಠದ ಇತಿಹಾಸವನ್ನು ಸಿಂಹಾವಲೋಕನ ಮಾಡಿದಾಗ ಸಮಾಜದಲ್ಲಿ ಎರಡು ತೆರನಾದ ಜನತೆಯನ್ನ ಕಾಣಬಹುದು. ಒಂದು ಸಾಮಾನ್ಯ ಜನ, ಇನ್ನೊಂದು ಸುಶಿಕ್ಷಿತ ಜನ. ಧಾರ್ಮಿಕ ತತ್ವಗಳನ್ನು ತರ್ಕಬದ್ಧ ರೀತಿಯಲ್ಲಿ ಮನನ ಮಾಡಿಕೊಂಡು ವಾದಿಸಿ ವಿಶ್ಲೇಷಿಸಿ ಗ್ರಹಿಸಬಲ್ಲವರು. ನಂಬಿಕೆ ಒಂದು ಪರಿಕಲ್ಪನೆ, ಇದು ಒಂದು ರೀತಿಯ ಮಾನಸಿಕ ಸ್ಥಿತಿ. ಅಂದರೆ ವ್ಯಕ್ತಿ ಅವುಗಳನ್ನು ನಂಬಿ ನಡೆಯುತ್ತಾನೆ. ಶ್ರೀ ತಿಪ್ಪೇರುದ್ರ ಸ್ವಾಮಿಯವರ ಅಷ್ಟಾವರಣಗಳನ್ನು ಅಂಗವಾಗಿರಿಸಿ ಪಂಚಾಚಾರಗಳನ್ನು ಪ್ರಾಣವಾಗಿರಿಸಿ ಷಷ್ಠ ಸ್ಥಳವೇ ಆತ್ಮವಾಗಿರಿಸಿದ ಮಹಿಮಾ ಮಹಾಪುರುಷರು ಈ ಮೂರು ತತ್ವಗಳು ಅಂದರೆ ಅಷ್ಟಾವರಣದಲ್ಲಿಯ ಧಾರ್ಮಿಕ ತತ್ವ, ಪಂಚಾಚಾರಗಳಲ್ಲಿಯ ನೈತಿಕ ತತ್ವ, ಆಧ್ಯಾತ್ಮಿಕ ತತ್ವಗಳನ್ನು ತಮ್ಮೊಳಗೆ ಅಳವಡಿಸಿಕೊಂಡರು. ಸತ್ಯಮ್ಮೆ ಹಾಲು ಕರೆದ ಪವಾಡ, ಶಿವರೂಪಿ ಜಂಗಮರ ಪಾದೋದಕ ಅಕಾಲ, ಮೃತ್ಯು ಭಯವನ್ನು, ಸಕಲ ರೋಗಗಳನ್ನು, ಸಮಸ್ತ ಪಾಪಗಳನ್ನು ಕಳೆಯುತ್ತದೆ ಎಂಬ ತತ್ವದ ನಿರೂಪಣೆ ಈ ಪವಾಡದಲ್ಲಿ ಅಡಗಿದೆ. ಶ್ರೀಗಳು ಒಂದು ದಿನ ಶಿವಾರ್ಚನೆಯನ್ನು ಮುಗಿಸಿ ಬಾ ತಾಯಿ ಪೋರಮ್ಮ ಎಂದು ಪೋರಮ್ಮಳನ್ನು ಕರೆದು, ಇಂದಿಕೋ ಹಸಿವಿಲ್ಲ, ಸ್ವಲ್ಪ ಹಾಲು ಕೊಟ್ಟು ಬಿಡಮ್ಮ ಎಂದು ಹೇಳಿದಾಗ ಮುಗ್ಧೆಯಾದ ಪೋರಮ್ಮಳ ಮನಸ್ಸಿನಲ್ಲಿ ಸಂಕುಚಿತತೆ ಸುತ್ತಲಾರಂಭಿಸುತ್ತದೆ. ಎಂದೂ ಕೇಳದ ಈ ಸ್ವಾಮಿ ಇಂದು ಹಾಲು ಕೇಳುತ್ತಿದ್ದಾರೆ. ಇವತ್ತೊಂದು ದಿನ ಕೊಟ್ಟು ಬಿಟ್ಟರೆ ದಿನವೂ ಕೇಳುತ್ತಾರೆ. ಎಮ್ಮೆ ಏನೋ ಅರಪಾವು ಹಾಲು ಕರೆಯುತ್ತದೆ. ಈ ಹಾಲನ್ನು ಈ ಸ್ವಾಮಿಯವರಿಗೆ ಕೊಟ್ಟು ಬಿಟ್ಟರೆ ನನ್ನ ಮಕ್ಕಳಿಗೆ ಹಾಲು ಇಲ್ಲದಂತಾಗುವುದಲ್ಲವೇ? ಹೀಗೆ ಮುಂದುವರೆದರೆ ಪೋರಮ್ಮಳ ಆಲೋಚನೆಗೆ ಕೊನೆಯೇ ಇಲ್ಲದಂತೆ. ಮುಂದೆ ಮುಂದೆ ಪೋರಮ್ಮಳ ಆದರೆ ಈ ಆಲೋಚನೆ ಸ್ಥಿರವಾಗಿ ನಿಲ್ಲುವುದಂತಾಗಬೇಕಾದರೆ ಸುಳ್ಳು ಹೇಳಲೇಬೇಕು. ಸುಳ್ಳು ಹೇಳಲೇ ಈ ರೀತಿಯ ಮಾನಸಿಕ ದ್ವಂದ್ವದಲ್ಲಿದ್ದ ಪೋರಮ್ಮಳಿಗೆ ಸುಳ್ಳು ಹೇಳಿ ಉಳಿದುಕೊಂಡರಾಯಿತೆಂಬ ತೀರ್ಮಾನ ದೃಢವಾಗಿ ನಿಂತು ಅದರಂತೆ ಕಾರ್ಯಪ್ರವೃತ್ತಳಾದಳು. ಶ್ರೀಗಳ ಹತ್ತಿರ ಬಂದ ಪೋರಮ್ಮ, ಸ್ವಾಮಿ, ಆ ಎಮ್ಮೆ ನೆಗೆದು ಬೀಳಲೆ, ಅದಕ್ಕೇನು ದೊಡ್ಡ ರೋಗ ಆಗಿತ್ತೋ ಏನೋ, ಇವತ್ತು ಹಾಲೇ ಕರೆದಿಲ್ಲ ಎಂದು ಬಾಯಿ ಬಿಟ್ಟಳು. ಹಾಗೇ ಆಗಲಿ ಬಿಡಮ್ಮ ಎಂದು ಶ್ರೀಗಳು ತಮ್ಮ ದೃಷ್ಟಿಯನ್ನ ಶಿವನತ್ತ ಬೀರಿದರು. ಅಷ್ಟರೊಳಗೆ ದೊಪ್ಪೆಂದು ಶಬ್ದ ದನ ಇದ್ದ ಕಡೆಯಿಂದ ಬಂದಾಗ ಶ್ರೀಗಳ ಪೋರಮ್ಮನತ್ತ ಮುಖ ಮಾಡಿ, ನೋಡುವ ತಾಯಿ, ಆ ನಿನ್ನ ಎಮ್ಮೆ ನೆಗೆದು ಬಿದ್ದು ಸಾಯಿತೋ ಏನೋ ಎಂದಾಗ ಪೋರಮ್ಮ ದನದ ಕಡೆ ಓಡಿ ಬಂದು ನೋಡಲು ಶ್ರೀಗಳು ಹೇಳಿದಂತೆ ಎಮ್ಮೆ ಸತ್ತು ಬಿದ್ದಿತು. ಸ್ವಾಮಿ ಬಾಯಿಯಲ್ಲಾಡಿದ್ದು ಬೆನ್ನಿಗೆ ಮೂಲ ಎಂಬಂತೆ ನಮ್ಮ ಎಮ್ಮೆ ನಿಜವಾಗಿಯೂ ಸತ್ತು ಹೋಯಿತು. ನಿಮಗೆ ಹಾಲು ಕೊಡಲಾರದೆ ಸುಳ್ಳು ಹೇಳಿದೆ, ಕ್ಷಮಿಸು ನನ್ನಪ್ಪ, ಇನ್ನೆಂದೂ ಸುಳ್ಳು ಹೇಳಲಾರೆ, ನನ್ನ ಎಮ್ಮೆಯ ಬದುಕಿಸಪ್ಪ ಎಂದು ಅಳುತ್ತಾ ಶ್ರೀಗಳ ಪಾದಕ್ಕೆರಗಿದ ತಾಯಿ, ಕ್ಷಮೆ ಇದೆ, ಆದರೆ ಸುಳ್ಳಿಗೆ ಕ್ಷಮೆಯೇ ಇಲ್ಲ, ಇನ್ನೆಂದೂ ಸುಳ್ಳು ಹೇಳಬೇಡ, ತಂಬಿಗೆ ತಾರಮ್ಮ ಎನ್ನುತ್ತಾ ಸತ್ತು ಬಿದ್ದಿದ್ದ ಎಮ್ಮೆಯನ್ನ ಸಮೀಪಿಸಿ ಶ್ರೀಗಳು ತಮ್ಮ ಕೈಯಲ್ಲಿದ್ದ ಕಮಂಡಲದಲ್ಲಿಯೇ ಪಾದೋದಕದಲ್ಲಿ ಕೈ ಬೆರಳದ್ದಿ ಸುತ್ತಲೊಮ್ಮೆ ದೃಷ್ಟಿ ಹಾಕಿಸಿದಾಗ ಭಕ್ತ ಸಮೂಹವೇ ಬಂದು ನೆರೆದಿತ್ತು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸತ್ತ ಎಮ್ಮೆಯನ್ನ ಬದುಕಿಸಿದರು. ಲೇಖಕರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಸಾಹಿತಿಗಾರರು ಪತ್ರಕರ್ತ ಹರೀಶ್ ತಿಮ್ಮಪ್ಪಯ್ಯನಹಳ್ಳಿ.